ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬಿಡದಿ ಟೌನ್ಶಿಪ್ ಯೋಜನೆ. ಈ ಯೋಜನೆ ಈಗ ವಿವಾದಕ್ಕೆ ಕಾರಣ ಆಗಿದೆ. ರೈತರು ಬೀದಿಗೆ ಇಳಿದಿದ್ದಾರೆ. ಯಾರನ್ನ ಅನ್ನದಾತರು ಅನ್ನುವ ವಿಶೇಷಣದಿಂದ ಕರೆಯಲಾಗುತ್ತೋ ಅವರ ಅನ್ನವನ್ನ ಕಸಿದುಕೊಳ್ಳುವ ಕೆಲಸ ನಡೀತಾ ಇದೆ. ಬೆಂಗಳೂರಿನ ಅಭಿವೃದ್ಧಿಗೆ ಇನ್ನೂ ಎಷ್ಟು ಜನರ ಬಲಿ ಬೇಕು? ಹಾಗಿದ್ರೆ ಬೆಂಗಳೂರಿಗೆ ಎಂಥ ಅಭಿವೃದ್ಧಿ ಬೇಕು? ಏನು ಬೆಂಗಳೂರಿನ ಧಾರಣ ಶಕ್ತಿ ಇದೆಯಲ್ಲ, ಅದು ಎಷ್ಟು? ಇದು ಒಂದು ಕಡೆ ಪ್ರಶ್ನೆ ಆದ್ರೆ, ಇನ್ನೊಂದು ಕಡೆ ಈ ರಾಜಕಾರಣಿಗಳ ಬಕಾಸುರ ಹೊಟ್ಟೆ ಅಂತ. ಅವರು ಕೇವಲ ಆಸ್ತಿಯನ್ನ ನುಂಗುವುದು ಮಾತ್ರ ಅಲ್ಲ, ಜನರ ಬದುಕನ್ನ ನುಂಗುವ ಕೆಲಸವನ್ನ ಮಾಡ್ತಾರೆ. ದುರ್ದೈವ ಅಂದ್ರೆ 80ರ ದಶಕದಲ್ಲಿದ್ದಂತಹ ಪ್ರಬಲ ರೈತ ಚಳವಳಿ ಕೂಡ ಇಂದಿಲ್ಲ. ನಾನು ಈ ಸಂದರ್ಭದಲ್ಲಿ ರೈತ ಚಳವಳಿಯನ್ನ ನೆನಪು ಮಾಡ್ಕೋತೇನೆ. ನಂಜುಂಡಸ್ವಾಮಿ, ರುದ್ರಪ್ಪನವರು, ಅವರೆಲ್ಲ ನಮ್ಮಂಥವರನ್ನ ಬಿಸಿ ಯೋಚನೆಗೆ ಹಚ್ಚುವಂತೆ ನಮ್ಮ ಮೇಲೆ ಪ್ರಭಾವ ಬೀರಿದವರು. ಅಂತಹ ನಾಯಕತ್ವ ಇವತ್ತಿಲ್ಲ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಯೋಜನೆ ಬಗ್ಗೆ ಮೊದಲು ಏನಿದು ಅಂತ ಹೇಳ್ತೀನಿ. ಒಂದು, ಈ ಗ್ರೇಟರ್ ಬೆಂಗಳೂರು ಇಂಟಗ್ರೇಟೆಡ್ ಟೌನ್ಶಿಪ್ ಅಥವಾ AICT ಅಂತ ಇದನ್ನ ಕರೆಯಲಾಗತ್ತೆ. ಸೊ ಈ ಯೋಜನೆ ಏನು ಹಾಗಿದ್ರೆ, ಇದು 7481 ಎಕರೆಯಲ್ಲಿ, ಅದು ಟೋಟಲ್ ಎಕರೆ ಜಾಸ್ತಿ ಆಗುತ್ತೆ ಮೊದಲು. ಸೊ ವಿಶ್ವ ಮಟ್ಟದ ಸಮಗ್ರ ನಗರವನ್ನ ನಿರ್ಮಿಸುವ ಯೋಜನೆ ಅಂತ ಸರ್ಕಾರ ಕ್ಲೇಮ್ ಮಾಡುತ್ತೆ. ಈ ಯೋಜನೆಯ ರೂವಾರಿ ಇಂದಿನ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು. ಸೊ ಇದು ಏನು? ಇದು ವರ್ಕ್ ಲೀವ್ ಪ್ಲೇ ಏನಿದೆ ಮಾದರಿಯ ಹೊಸನಗರ. ಇದು AI ತಂತ್ರಜ್ಞಾನ ಮತ್ತು ಕೈಗಾರಿಕಾ ಹಬ್ ನಿರ್ಮಾಣ ಆಗುತ್ತೆ. ಬೆಂಗಳೂರು ನಗರದ ಮೇಲಿನ ಒತ್ತಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಕ್ಲೇಮ್ ಮಾಡ್ಕೊಳ್ಳಾಗತ್ತೆ. ಮೊದಲ ಹಂತದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಭೂಮಿ ಫಸ್ಟ್ ಇದರಲ್ಲಿ ಅವರು ಸ್ವಾಧೀನಪಡಿಸ್ಕೊಳ್ತಾರೆ. ಈಗಾಗಲೇ ಸರ್ಕಾರ ಇದನ್ನ ಸ್ವಾಧೀನಪಡಿಸಿಕೊಳ್ಳುವ ಅಧಿಸೂಚನೆಯನ್ನ, ಭೂಸ್ವಾಧೀನ ಅಧಿಸೂಚನೆಯನ್ನು ಹೊರಡಿಸಿ ಆಗಿದೆ. ಸೊ ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆ JDS ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ. BJP ಹೇಳಿಕೆಗಳನ್ನು ಕೊಡ್ತಾ ಇದೆ. ಆದ್ರೆ ಸರ್ಕಾರ ಬುಲ್ಡೋಜರ್ ರೀತಿಯಲ್ಲಿ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ. ಇದಕ್ಕೆ ಕಾರಣ ಏನು? ಇದು ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಇವರು ಇಷ್ಟು ಕನ್ಸರ್ನ್ ಆಸಕ್ತಿ ಇದ್ರೆ 3 ವರ್ಷದಲ್ಲಿ ಬೆಂಗಳೂರಿನ ಒಳಗಡೆ ಈಗಿರುವ ಬೆಂಗಳೂರಿನ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಇವರು? ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ? ರಸ್ತೆಗಳು ಹೇಗಿವೆ? ಯಾವ ಯೋಜನೆ ಇದೆ? ಟ್ರಾಫಿಕ್ ಮಾಡೋದಕ್ಕೆ ಇವರಿಗೆ ಇದು ಮಾಡೋದಕ್ಕೆ ಯಾರೋ ಸಾಧ್ಯ ಆಗಿದೆಯಾ? ಅದು ಬಿಟ್ಟು ಇನ್ನೆಲ್ಲೋ ಯಾಕೆ? ಅದು ಸೋಶಿವ ನಮ್ಮ. ಸೊ ಈಗ ಇದು ನೋಡಿ, ಯಾವ ಗ್ರಾಮಗಳು ತಕ್ಷಣ ಪರಿಣಾಮ ಬೀರ್ತವೆ ಅಂತ ಮೊದಲು 3 ಗ್ರಾಮಗಳ ಹೆಸರನ್ನ ನಾನು ನಿಮ್ಗೆ ಹೇಳುವ. ಒಂದು ಕೆಂಪಯ್ಯನಪಾಳ್ಯ, ಮಂಡಲಪಾಳ್ಯ ಮತ್ತು ವಡ್ಡೇರಪಾಳ್ಯ ಗ್ರಾಮಗಳ ಭೂಮಿ ಏನಿದೆ ಅದು ಸ್ವಾಧೀನಗೊಳ್ಳುತ್ತೆ. ಇದು ಸುಮಾರು 754ರಿಂದ 755 ರೈತ ಕುಟುಂಬಗಳು ನೇರವಾಗಿ ಇದರ ಪರಿಣಾಮಕ್ಕೊಳಗಾಗ್ತಾರೆ. ಅವರು ಬೀದಿ ಬಿಡ್ತಾರೆ. ಅವ್ರಿಗೆ 2.5 ಕೋಟಿ ಕೊಡ್ತೀವಿ ಎಕರೆಗೆ ಅನ್ನೋ ಮಾತನ್ನ ಸರ್ಕಾರ ಹೇಳ್ತಿದೆ. 2.5 ಕೋಟಿಗೆ ಎಷ್ಟು ದಿನ ಇರುತ್ತೆ? ಅವರು ಬದುಕು ಕಸ್ಕೊಂಡು. ಒಬ್ಬ ರೈತನಿಗೆ ಭೂಮಿಯ ಜೊತೆ ಇರುವ ಅವಿನಾಭಾವ ಸಂಬಂಧ ಎಂಥದ್ದು ಅನ್ನೋದು ಈ ದುಷ್ಟ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ರೈತ ಭೂಮಿಯನ್ನು ಪ್ರೀತಿಸ್ತಾನೆ ಕಣ್ರಿ. ಭೂಮಿ ಅಂದ್ರೆ ತಾಯಿ ಅವನಿಗೆ. ಆ ಭೂಮಿ ಎನ್ನುವ ತಾಯಿಯನ್ನ ನೀವು ಕಸಿದುಕೊಂಡು ಆ ತಾಯಿಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಹೊರಟಿದ್ದೀರಿ. ಇದು ಅತ್ಯಾಚಾರ, ಭೂಮಿಯ ಮೇಲಿನ ಅತ್ಯಾಚಾರ ಅಂತ ಹೇಳ್ತೀನಿ. ಅದು ಒಣ ಭೂಮಿನ ಅಲ್ಲ. ಅಲ್ಲಿಯ ರೈತರು ತಿಂಗಳಿಗೆ ಸುಮಾರು 6 ಲಕ್ಷ ಲೀಟರ್ ಹಾಲುಗಳನ್ನು ಹಾಕ್ತಾರೆ. ಬದುಕು ಕಟ್ಕೊಂಡಿದ್ದಾರೆ. ಸೇಬು ಬೆಳಿತಾರೆ, ಕೆಲವರು ಇನ್ನೊಂದು ಬೆಳಿತಾರೆ. ಅವ್ರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ನಿಮ್ಗೆ ಕನಿಷ್ಠ ಒಂದು ಫೀಲ್ ಕೂಡ ಇಲ್ವಾ ನಿಮಗೆ ರೈತರ ಬದುಕಿನ ಬಗ್ಗೆ? ಅವರು ತಂದು ಬೆಂಗಳೂರಿನಲ್ಲಿ ಯಾವುದೋ ಹೋಟೆಲ್ಗಳಿಗೆ ಕೊಟ್ಟ ಹಣ ಯಾವಳ ಖಾಲಿ ಆಗುತ್ತೆ. ಬಂದು ಹೋಟೆಲ್ನಲ್ಲಿ ಗ್ಲಾಸ್ ತೊಳಿಬೇಕು, ರಸ್ತೆ ಕಾಮಗಾರಿ ಮಾಡಬೇಕು, ಆ ಕೆಲಸಕ್ಕೆ ನೀವು ಅವ್ರನ್ನ ಹಚ್ಚಿಸ್ತೀರಿ ಅಂತ. ಸೊ ಇದರಿಂದ ನೋಡಿ, ಫಲವತ್ತಾದ ಭೂಮಿ ಕೂಡ ಇಲ್ಲಿ ನಷ್ಟ ಆಗ್ತಾ ಇದೆ. ತೆಂಗು, ರಾಗಿ, ತರಕಾರಿ ಸೇರಿದಂತೆ ಅನೇಕ ತಳಿಗಳ ನಾಶ ಆಗ್ತಾ ಇದೆ. ಈ ಪರಿಹಾರಕ್ಕೆ ಏನಿದೆ, ಸರ್ಕಾರ ಪ್ರತಿ ಎಕರೆಗೆ
2.07 ಕೋಟಿಯಿಂದ 2.5 ಕ್ರೋರ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಸೊ ರೈತರು ಈಗಾಗಲೇ ಹೇಳ್ತಾ ಇದಾರೆ ನಮ್ಗೆ ಬೇಡಪ್ಪ, ಹಣ ಬೇಡ, ನೀವು ಕೊಡಬೇಡಿ, ನಮ್ಮ ಭೂಮಿ ಕೊಡಕ್ ಆಗಲ್ಲ ಅಂತ. ಸೊ ಇದಕ್ಕೆ ದೊಡ್ಡ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಆದ್ರೆ ಏನ್ ವಾದ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಈಗ ರಾಜ್ಯ ಸರ್ಕಾರ ಅನ್ನೋದು ನೋಡೋಣ. ಯೋಜನೆ ರಾಜ್ಯದ ಭವಿಷ್ಯಕ್ಕಾಗಿ ಅಗತ್ಯ. ಏನ್ ರಾಜ್ಯದ ಭವಿಷ್ಯ? ಬದನೆಕಾಯಿ ಕಡ್ದು ಕಟ್ಟೆ ಹಾಕ್ತಾರೆ ಇವರು. ಈಗ ಅಧಿಕಾರದಲ್ಲಿ ಇದಿಷ್ಟು ವರ್ಷ ಇವ್ರು ಮಾಡಿದ್ದೆ ಸಾಕು, ಆಯ್ತಾ. ಬಹುಪಾಲು ರೈತರು ಒಪ್ಪಿಗೆ ನೀಡಿದ್ದಾರೆ, ಇದು ಸುಳ್ಳು. ಉತ್ತಮ ಪರಿಹಾರ ನೀಡಲಾಗ್ತಾ ಇದೆ ಅಂತ. ಇದು ಯಾರು ಉತ್ತಮ ಪರಿಹಾರ ಅಂತ ಹೇಳೋರು ಇದೆಯಲ್ಲ, ಅವರಿಗೆ ಭೂಮಿ ಮತ್ತು ಮನುಷ್ಯನ ನಡುವಿನ ಸಂಬಂಧದ ಅರಿವು ಇಲ್ಲ ಅಂತ. ಭೂಮಿಯನ್ನ ಕಳೆದುಕೊಂಡ ಒಬ್ಬ ರೈತ ತನ್ನ ತಾಯಿಯನ್ನ ಕಳೆದುಕೊಂಡ ಮಗುವಿನಂತೆ ಅನಾಥನಾಗ್ತಾನೆ. ಈ ಅರಿವು ಇಲ್ಲದ ರಾಜಕಾರಣಿಗಳು ಎಂದೂ ಕೂಡ ರೈತ ಪರವಾದ ರಾಜಕಾರಣಿಗಳಾಗಕ್ಕೆ ಸಾಧ್ಯ ಆಗಲ್ಲ. ಅವರು ಬಂಡವಾಳಶಾಹಿಗಳ ಪರವಾದ ರಾಜಕಾರಣಿಗಳು. ಅದರ ಜೊತೆಗೆ ಬೆಂಗಳೂರು ನಗರದ ಜನಸಂಖ್ಯಾ ಒತ್ತಡ ಕಡಿಮೆಯಾಗುತ್ತೆ, ಇದು ಕೂಡ ಸುಳ್ಳು. ಸೊ ಇನ್ನು JDS ಇದ್ರ ಬಗ್ಗೆ ಆರೋಪ ಮಾಡ್ತಾರೆ. ಇದನ್ನು ಯೋಜನೆ ಏನಿದೆ ಅದು ರೈತರ ವಿರುದ್ಧದ ಕ್ರಮ ಅಂತ ಹೇಳ್ತಾ ಇದೆ. ಎಸ್, ಇದು ರಿಯಲ್ ಎಸ್ಟೇಟ್ ಲಾಬಿಗೆ ಲಾಭ ಮಾಡುವಂತಹ ಯೋಜನೆ ಅಂತ, ಇದು ನಿಜ ಅಂತ ಅನ್ಸುತ್ತೆ. ಇನ್ನು ರೈತರ ಒಪ್ಪಿಗೆ ಇಲ್ಲದೆ ಭೂಮಿ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೋರಾಟ ಮುಂದುವರಿಸುವ ತೀರ್ಮಾನವನ್ನ JDS ಮಾಡಿದೆ. ಇನ್ನು ಬಿಜೆಪಿ ಕೂಡ ಈ ಬಗ್ಗೆ ಬೀದಿಗೆ ಇಳಿಬೇಕಾಗಿತ್ತು. ಅವರು ಇಳಿಯಲ್ಲ. ಅವ್ರು ಯಾವ್ದು ಕಾಲ ಇಳಿತಿದ್ರು ಅಂತಂದ್ರೆ, ಯಾವ್ದು ಧರ್ಮ ಇದ್ರೆ ಇಳಿತಿದ್ರು ಅಷ್ಟೇ. ಅವ್ರಿಗೆ ಅದು ಹಿಂದೂ ಮುಸ್ಲಿಂ ಆದ್ರೆ ಮಾತ್ರ ಬಿಜೆಪಿ ಎಂಟ್ರಿ ತಗೊಳುತ್ತೆ, ಇಲ್ದ್ರೆ ಸಂಬಂಧನೇ ಇಲ್ಲ ಅವರಿಗೆ. ಅವ್ರಿಗೆ ರೈತರಿಗಿದ್ರು ಯಡಿಯೂರಪ್ಪ ಇದ್ರೆ ಗ್ರೇಟ್ ಪರ್ಸನ್ ಅವನ ರೈತರ ವಿಚಾರದಲ್ಲಿ. ಈಗ ಯಡಿಯೂರಪ್ಪ ರೈತರ ಪರವಾಗಿದ್ದವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ನನಗೆ, ಅಲ್ವಾ. ಸೊ ಅವ್ರು ಅಟ್ಲೀಸ್ಟ್ ಅವ್ರ ನಾಯಕತ್ವ ಇದ್ದಾಗ ಏನ್ ಮಾಡ್ತಾರೆ, ಅವ್ರ ಮಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ಬಿಜೆಪಿ ಹೇಳುತ್ತೆ ಇದು ಭೂಸ್ವಾಧೀನ ಏನಿದೆ ಕಾನೂನು ಉಲ್ಲಂಘನೆ ನಡೆದಿದೆ ಅನ್ನೋ ಮಾತನಾಡುತ್ತೆ. ಹಾಗೆ ಕಾಂಗ್ರೆಸ್ ನಾಯಕರು ಮಧ್ಯಪ್ರವೇಶಿ ಯೋಜನೆ ಮರಿಪಲಿಸಬೇಕು ಅಂತ ಬಿಜೆಪಿ. ಆದ್ರೆ ಡಿ ಕೆ ಶಿವಕುಮಾರ್ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನ್ ಗೊತ್ತಾ, ಅವರು ಏನ್ ಮೊನ್ನೆ ದೆಹಲಿಗೆ ಭೇಟಿ ನೀಡಿದ್ರು, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಈ ಬಗ್ಗೆ ಚರ್ಚೆ ಮಾಡರಂತೆ. ಆವಾಗ ನರೇಂದ್ರ ಮೋದಿ ಅವರು ಗೋ ಹೆಡ್ ಅಂದ್ರಂತೆ, ಹೋಗಿ ಮಾಡಿ, ಬಹಳ ಅಭಿವೃದ್ಧಿ ಬಹಳ ಮುಖ್ಯ, ನಿಮ್ ಸಹಕಾರ ಇದೆ ಅಂತ ಹೇಳಿದಂತೆ. ಈ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇದನ್ನ ಯಾಕೆ ಹೇಳ್ತಿದ್ದಾರೆ ಅವರು? ಒಂದು ಯು ಸಿ ದಟ್ ಬಿಜೆಪಿ JDS ಬಾಯಿ ಮುಚ್ಚಿಸುವ ಒಂದು ಪ್ರಕ್ರಿಯೆನ, ಅಥವಾ ಯಾವತ್ತು ವ್ಯಾಪಾರಿ ಸರ್ಕಾರವನ್ನು ನಡೆಸ್ತಾ ಇರುವ ಮೋದಿ, ಅವರು ವ್ಯಾಪಾರಸ್ಥರು, ಈ ವ್ಯಾಪಾರ ಕೂಡ ಅವರಿಗೆ ಆಕರ್ಷಣೀಯ ಖಂಡಿತ. ಮೋದಿಗಾಗ್ಲಿ ಅಮಿತ್ ಶಾಗಾಗ್ಲಿ ಅವ್ರ ರೈತರ ಕಷ್ಟ, ನೋವು, ಅಸಹಾಯಕತೆ ಅರ್ಥ ಆಗತ್ತೆ ನಾನು ಅಂದ್ಕೊಂಡಿಲ್ಲ. ಅವ್ರ ಸಾಧ್ಯನೇ ಇಲ್ಲ, ಅವ್ರಿಗೆ ಮನಸ್ಥಿತಿನೇ ಇಲ್ಲ. ಸೊ ಹೀಗಾಗಿ ಹಾಗಿದ್ರೆ ಮೋದಿ DK ಇಬ್ರು ಜಾಯಿಂಟ್ ಆಗಿ ಈ ರೈತರ ಭೂಮಿಯನ್ನ ಕಸಿದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಪಾಲುದಾರರು ಅವರು. ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿದೆ. ಅದ್ರ ಜೊತೆಗೆ JDS ವಾಟ್ ವಿಲ್ ದೇ ಡೂ ನಾವು ಅಂತ. JDS ಏನ್ ಮಾಡುತ್ತೆ ಈಗ, ವಾಟ್ ದೇ ಆರ್ ಗೋಯಿಂಗ್ ಟು ಡೂ? ಈಗ ಮೋದಿದೇ ಬೆಂಬಲ ಇದ್ರೆ ಇವ್ರ ಕತೆ ಏನು ಅನ್ನೋ ಪ್ರಶ್ನೆ ಕೂಡ ಇದೆ. ಹಾಗಿದ್ರೆ ಈಗ ಏನಾಗುತ್ತೆ ನೋಡಿ, ಒಂದು ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿರೋದ್ರಿಂದ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ರೈತರು ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅನ್ನೋ ಮಾತನ್ನ ಆಡ್ತಿದ್ದಾರೆ. JDS ಏನ್ ಮಾಡುತ್ತೆ ಅದು ಬಹಳ ಮುಖ್ಯವಾದ್ದು. JDS ವಿಲ್ ಹ್ಯಾವ್ ಟು ಸಪೋರ್ಟ್ JDS ಈ ವಿಚಾರದಲ್ಲಿ. ಆದ್ರೆ ನನಗೆ ಅನುಮಾನ ಇದೆ, ಅವರಿಗೆ ಮೋದಿ ಮುಂದೆ, ಮೋದಿ ಮಹಾನಾಯಕ ಅಂತ ಹೇಳ್ತಾ ಇದ್ದಂತಹ ದೇವೇಗೌಡ ಅಂಡ್ ಕಂಪನಿ ಅವ್ರು ಹೋಗ್ಬಿಟ್ಟು ಮೋದಿಗೆ ಸರೆಂಡರ್ ಆಗಿದೆ. ಮೋದಿ ಒಂದು ಫೋನ್ ಮಾಡ್ಬಿಟ್ಟು ಆಗ್ಲಿ ಅಂದ್ರೆ ಓಕೆ ಅಂದ್ರು, ಕಷ್ಟ ಗೊತ್ತಿಲ್ಲ ನನಗೆ. ಸೊ ಅದ್ರ ಜೊತೆಗೆ ಇದರ ಸಮಗ್ರ ಮೌಲ್ಯಮಾಪನವನ್ನ ಮಾಡೋದು ಬಹಳ ಮುಖ್ಯವಾದ್ದು ಅಂತ. ನಗರೀಕರಣ ವಿರುದ್ಧ ಕೃಷಿ ಭೂಮಿ ಸಂರಕ್ಷಣೆ ಏನಿದೆಯಲ್ಲ, ಅಂದ್ರೆ ಯಾವ ಮಾದರಿ ಬೇಕು ನೀವು ಈ ರೈತರಿಗೆ ಈ ರೀತಿ ಮಾಡ್ತಾ ಹೋದ್ರೆ ಎಲ್ಲಿವರೆಗೆ ಮಾಡ್ತಾ ಹೋಗ್ತೀರಿ ಅನ್ನೋ ಪ್ರಶ್ನೆ. ಅಥವಾ ಅಭಿವೃದ್ಧಿಯ ವಿರುದ್ಧ ಅವರು ಈಗ ಅಭಿವೃದ್ಧಿ ವರ್ಸಸ್ ಬದುಕಿನ ಪ್ರಶ್ನೆ ಅಂತ. ಒಂದ್ ಕಡೆ ಅಭಿವೃದ್ಧಿ ಮಾತಿದೆ, ಬದುಕಿದೆ. ರೈತರ ಬದುಕನ್ನ ನೀವು ಕಸಿದುಕೊಂಡು ಅಲ್ಲಿ ಬೀದಿಗೆ ಬೀಳುವಂತಹ ರೈತ ಕುಟುಂಬಗಳಿಗೆಲ್ಲ ಅವ್ರ ಕತೆ ಏನು? ಅವ್ರು ಬೆಂಗಳೂರಿನ ಕೂಲಿಕಾರರಾಗಿ ಅವ್ರು ಬದುಕಿಸ್ಕೊಳ್ಳೋದಕ್ಕೆ ನಿಮ್ಗೆ ಆ ನೈತಿಕ ಹಕ್ಕನ್ನು ಕೊಟ್ಟವ್ರು ಯಾರು ನಿಮಗೆ ಕೊಟ್ಟಿದ್ದಾರೆ? ನಿಮ್ಮ ನಗರೀಕರಣದ ಈ ದಾಹದಲ್ಲಿ ಎಷ್ಟು ಕುಟುಂಬಗಳನ್ನ ನೀವು ಬಲಿ ಕೊಡ್ತೀರಿ? DK ಶಿವಕುಮಾರ್ ಅವ್ರಿಗೆ ಉತ್ತರ ಕೊಡ್ಬೇಕು, ಸಿದ್ದರಾಮಯ್ಯನವ್ರು ಕೊಡ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಇದ್ರಾಗೂ ಕೂಡ ಈ ಯೋಜನೆ ಬಂದಾಗ ಸಿದ್ದರಾಮಯ್ಯ ಮಾತಾಡೇ ಇಲ್ಲ, ಎಲ್ಲವೂ ಕೂಡ DK ಶಿವಕುಮಾರ್ ಅವ್ರದ್ದಾಗಿತ್ತು. ಅದು ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ ಅಂತ. ಸೊ ಇದು ಕರ್ನಾಟಕದ ರಾಜಕಾರಣದಲ್ಲಿ ರಾಜಕೀಯ ಟರ್ನ್ ಪಡೆದಿದೆ. ಬಟ್ ಮೋದಿ ಇನ್ವಾಲ್ವ್ಡ್, ಇಫ್ ಮೋದಿ agreed or approved for this project as DK Shivakumar says, then it is very difficult ಅಂತ.
ಅವಾಗ ರೈತ ಧ್ವನಿ ಮೇಲೆ ಬರಬೇಕಾಗುತ್ತೆ. ರೈತರ ಪರವಾಗಿ ಸಿ ಎಲ್ಲ ರೈತ ಸಂಘಟನೆಗಳು ಬರಬೇಕು. ಅವ್ರು ಎಷ್ಟು ಯಾವ್ಯಾವ ರೈತ ಸಂಘಟನೆಗಳ ಪರ್ಚೇಸ್ ಆಗಿವೋ ಏನೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ಅ ಟೈಮ್ ಅನ್ಸುತ್ತೆ. ಇಟ್ ಇಸ್ ಎ ಟೈಮ್. ನಮ್ಮ ಅಭಿವೃದ್ಧಿಯ ವ್ಯಾಖ್ಯೆ ಇದೆಯಲ್ಲ, ಅದು ಪುನರ್ವ್ಯಾಖ್ಯೆ ಆಗಬೇಕಾಗಿದೆ. ಅದು ಇನ್ನೊಂದ್ಸಲ ವ್ಯಾಖ್ಯೆಯನ್ನ ಮಾಡದೇ ಇದ್ರೆ ಬಿಸಿ ಕಷ್ಟ ಇದೆ. ಐ ವಿಲ್ ಟೆಲ್ ಯು, ಇಡೀ ಇಂಡಿಯಾ ಅನ್ನುವುದು ರಿಯಲ್ ಎಸ್ಟೇಟ್ನ ಒಂದು ಅಂಗಳವಾಗಿ ಪರಿವರ್ತನೆ ಆಗುತ್ತೆ. ಇವರೆಲ್ಲ ಭೂಮಿಯನ್ನ ಮಾರಾಟ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬ್ಕೊತಾರೆ. ಭೂಮಿಯ ಮೇಲೆ ಸತತ ಅತ್ಯಾಚಾರ ನಡೆಯುತ್ತೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಮೈಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಬರ್ಬಿಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನ ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.